ನಮಸ್ಕಾರ. ಈಗ ಸ್ಟೀಮ್ಡ್ ವಡ ಹಿಂದಿನ ಕಾಲದಿಂದ ನುಚ್ಚುನುಂಡೆ ಅಂತ ಹೇಳೋರು. ಯಾಕೆಂದರೆ ನುಚ್ಚಾಗಿ ಇದನ್ನು ಆ ಥರ ರುಬ್ಕೋತೀವಿ ತರ್ತರಿಯಾಗಿ, ಅದಕ್ಕೋಸ್ಕರ ನುಚ್ಚುನುಂಡೆ ಅಂತಲೂ ಕಾಮನ್ನಾಗಿ ಹೇಳ್ತಾರೆ. ಇಲ್ಲಿ ನಾನು 2 ಕಪ್ಪು ಕಡಲೆಬೇಳೆ ತೊಗೊಂಡಿದ್ದೀನಿ. ಇವತ್ತು ನಾನು ಕಡಲೆಬೇಳೆಯಲ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ. ಕಡಲೆಬೇಳೆ 2 ಕಪ್ಪು, ಅರ್ಧ ಕಪ್ಪು ಉದ್ದಿನಬೇಳೆ. ಇದನ್ನು ರಾತ್ರಿಯೇ ಇವೆರಡೂ ನೆನೆ ಹಾಕಿದ್ದೀನಿ, ನೀರನ್ನ ಬಸ್ಕೊಂಡಿದ್ದೀನಿ, ತೆಕ್ಕೊಂಡಿದ್ದೀನಿ. ಇದಕ್ಕೆ ಸಬ್ಬಕ್ಷಿ ಸೊಪ್ಪು 1 ಕಟ್ಟು, ದಪ್ಪ ಕಟ್ಟಿದರೆ ಅರ್ಧ ತೊಗೊಳ್ಳಿ, 3 ಈರುಳ್ಳಿ, ಮತ್ತು ಇಲ್ಲಿ ಒಂದು 10 ಮೆಣಸಿನ್ಕಾಯಿ. ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಮೆಣಸಿನ್ಕಾಯಿನ ಹಾಕೊಳ್ಳಿ. 2 ಇಂಚ್ ಶುಂಠಿ, ಜೀರಿಗೆ, ಇದು ಅರ್ಧ ಕಪ್ಪು ಕಾಯಿ ತುರಿ. ಇದು ಆಪ್ಷನಲ್ಲು. ಕಾಯಿ ಚಟ್ನಿ ಜೊತೆನೇ ಇದನ್ನು ಸರ್ವ್ ಮಾಡೋದು. ಕಾಯಿ ಚಟ್ನಿ ಹಾಕಿ ತುಪ್ಪ ಹಾಕಿ ಕೊಡೋದು. ಬೇಡ ಅಂತಂದರೆ ಇದಕ್ಕೆ ಒಂದು ಅರ್ಧ ಕಪ್ಪು ತೆಂಗಿನಕಾಯಿ ಹಾಕ್ಕೊಳ್ಳಿ. ಈಗ ಮಾಡುವ ವಿಧಾನ ಏನು ಅಂದರೆ, ಇದನ್ನು ಸಪ್ರೇಟಾಗಿ ತರ್ತರಿಯಾಗಿ ಕಡಲೆಬೇಳೆನ ರುಬ್ಕೊಳ್ಳಿ. ಗಟ್ಟಿಗೆ ತುಂಬ ನೀರು ಹಾಕಬೇಡಿ, ತರ್ತರಿಯಾಗಿರಲಿ. ಇದಕ್ಕೆ ಉದ್ದಿನ ಬೇಳೆ ನೆಂದಿರುತ್ತಲ್ಲ, ಇದಕ್ಕೆ ಮೆಣಸಿನ್ಕಾಯಿ, ಶುಂಠಿ, ಜೀರಿಗೆ, ಸ್ವಲ್ಪ 1/4 ಚಮಚ ಅರಿಶಿನ, ಉಪ್ಪು ಹಾಕ್ಕೊಂಡು ಒಟ್ಟಿಗೆ ರುಬ್ಬಿಡಿ. ಅದು ಪೇಸ್ಟಾಗಿ, ಇದು ನೈಸಾಗಿ ಹಾಕಬೇಕು, ಇದು ಪೇಸ್ಟಾಗಿ, ಆವಾಗ ಚೆನ್ನಾಗಿ ಬರುತ್ತೆ, ನುಚ್ಚುನುಂಡೆ ಹದವಾಗಿ ಬರುತ್ತೆ. ಮತ್ತು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಸಬ್ಬಕ್ಷಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಇದೆಲ್ಲ ರುಬ್ಬಿದ ಮೇಲೆ ಇದನ್ನು ಹಾಕಿ ಮಿಕ್ಸ್ ಮಾಡಬೇಕಾಗತ್ತೆ. ಮಿಕ್ಸ್ ಮಾಡುವಾಗ ಈ ಕಾಯಿ ತುರಿ ಹಾಕ್ಕೊಳ್ಳಿ, ಮೊದಲೇ ಗ್ರೈಂಡಿಂಗಿಗೆ ಹಾಕಂಗಿಲ್ಲ, ಇದು ಆಪ್ಷನಲ್. ಮೊದಲೇ ಹೇಳ್ದಂಗೆ ಇದಾದರೆ ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ಬೋದು. ನೋಡಿ, ಈಗ ನಾನು ಹೇಳ್ದಂಗೆ ಇದನ್ನು ಈ ಥರ ತರ್ತರಿಯಾಗಿ, ನೀರು ಹಾಕಬೇಡಿ, ನೆಂತಿರುತ್ತಲ್ಲ, ಈ ಥರ ತರ್ತರಿಯಾಗಿ ಹೀಗೆ ರುಬ್ಕೋಬೇಕು. ಇದನ್ನು ಮಾತ್ರ ಹಿಂಗೆ ನೈಸಾಗಿ ನೋಡಿ ಪಫಿ ಬರೋಂಗೆ ರುಬ್ಕೊಳ್ಳಿ, ಆವಾಗ ಸಾಫ್ಟಾಗಿ ಬರುತ್ತೆ ಅಂತ. ಮತ್ತು ಇಲ್ಲಿ 3 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಬೆರೆಸ್ತಾ ಇದ್ದೀನಿ. ಸಬ್ಬಕ್ಷಿ ಸೊಪ್ಪು ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಬೆರೆಸ್ತಾ ಇದ್ದೀನಿ. ಕೆಲವು ಚಟ್ನಿ ಎಲ್ಲ ಬೇಡ ಅಂತಾರೆ, ಹಾಗಾಗಿ ಇದಕ್ಕೆ ಕಾಯಿ ತುರಿ ಒಂದು ಅರ್ಧ ಕಪ್ ಹಾಕಿದ್ದೀನಿ. ತುಪ್ಪ ಹಾಕಿ ಇದನ್ನು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ ಅಂದರೆ. ನಾನಿವತ್ತು ಕಡಲೆಬೇಳೆ ಕಾಂಬಿನೇಷನಲ್ಲಿ ಮಾಡ್ತಾಯಿದ್ದೀನಿ. ಇದೇ ರೀತಿ ತೊಗರಿಬೇಳೆಯಲ್ಲೂ ಮಾಡ್ಬೋದು. ಅರ್ಧ ಕಪ್ ತೊಗರಿಬೇಳೆ, ಅರ್ಧ ಕಪ್ ಹೆಸರು ಬೇಳೆ, ಅರ್ಧ ಕಪ್ ಕಡಲೆಬೇಳೆ, ಈ ಥರ ಮಿಕ್ಸ್ ಮಾಡಿಕೊಂಡು 3 ಬೇಳೆಗಳನ್ನೂ ಮಿಕ್ಸ್ ಮಾಡ್ಬೋದು. ಈಗ ತೋರಿಸ್ತಾ ಇರೋದು ನಾನು ಬರೀ ಕಡಲೆಬೇಳೆ ಉದ್ದಿನ ಬೇಳೆಯಲ್ಲಿ ಮಾಡುವಂತಹದ್ದು. ನೋಡಿ, ಅರಿಶಿನೂ ತುಂಬ ಹಾಕಬೇಡಿ, ಸ್ವಲ್ಪ ಈ ಕಲರ್ ಇದ್ದರೆ. ಈರುಳ್ಳಿ ಮಾತ್ರ 3 ಹಾಕಿ, ಈರುಳ್ಳಿ ಹಾಕಿದಷ್ಟು ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಸೊಪ್ಪು ಇದೆಲ್ಲ ತುಂಬ ಚೆನ್ನಾಗಿದೆ. ಸೊಪ್ಪನ್ನು ಕೂಡ ಇವತ್ತು ಸಬ್ಬಕ್ಷಿ ಸೊಪ್ಪಲ್ಲಿ ಮಾಡಿದ್ದೀನಿ. ಇನ್ನೊಂದು ಕಾಂಬಿನೇಷನ್ನು ಮೆಂತ್ಯ ಸೊಪ್ಪು ಅರ್ಧ ಕಟ್ಟು, 1/4 ಕಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ, ಸ್ವಲ್ಪ ಪುದೀನ ಹಾಕಿ ಆ ಕಾಂಬಿನೇಷನಲ್ಲೂ ಮಾಡ್ಬೋದು. ಒಂದೇ ಥರ ರುಚಿ ಬರೋ ಬದಲು ಬೇರೆ ಬೇರೆ ಥರ ಒಂದೇ ರೆಸಿಪಿನ ಬೇರೆ ಬೇರೆ ಥರ ಫ್ಲೇವರ್ ಆಗಿ ನಾವು ಮಾಡ್ಕೋಬೋದು. ನೋಡಿ, ಈಗೆಲ್ಲ ಮಿಕ್ಸ್ ಆಗಿದೆ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿದ್ದೀನಿ. ನೋಡಿ, ಈ ಥರ ಕಲಿಸ್ಕೊಡ್ಬೇಕೆಲ್ಲ. ಈಗ ನಾನು ಇಡ್ಲಿ ಸ್ಟ್ಯಾಂಡಿಗೆ ಸ್ವಲ್ಪ ತುಪ್ಪ ಲೇಪನ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನುಚ್ಚುನುಂಡೆನ ಯೂಶ್ವಲಿ ಈ ರೀತಿಯೇ ಇಡೋದು. ಉಂಡೆ ಮಾಡಿಕೊಂಡು ನೋಡಿ, ಈ ರೀತಿ ನೀವು ಎಷ್ಟು ಜನ ಇದ್ದೀರಾ ನೋಡ್ಕೊಳ್ಳಿ. ಅಷ್ಟು ಜನಕ್ಕೆ 1 ಕಪ್ಪಲ್ಲಿ ಕಡಲೆಬೇಳೆ ಎಲ್ಲ ಆಗೋದಾದರೆ ಅಷ್ಟನ್ನೇ ನೀವು ಮಾಡ್ಕೊಬೋದು. ನಾನಿಲ್ಲಿ 2 ಇಡ್ತಾಯಿದ್ದೀನಿ. ಯೂಶ್ವಲಿ ಇಡ್ಲಿ ಥರ ಇಡಲ್ಲ, ನುಚ್ಚುನುಂಡೆನ, ಹಬ್ಬೆ ವಡೆನ ಈ ರೀತಿ ಇಡ್ತಾರೆ. 1 ಪ್ಲೇಟ್ ಇಟ್ಬಿಟ್ಟು ತೋರಿಸ್ತೀನಿ. ಹಾಗೆ ಎಲ್ಲ ಪ್ಲೇಟ್ಗೂ ಇಡಬೇಕು. ಇದನ್ನು 20 ನಿಮಿಷ ಸ್ಟೀಮ್ ಮಾಡಬೇಕು. 20 ಮಿನಿಟ್ಸ್ ಬೇಕಾಗುತ್ತೆ, ಬೇಳೆದಲ್ವಾ, ಸೊ ಹಾಗಾಗಿ 20 ಮಿನಿಟ್ಸ್ ಬೇಕಾಗುತ್ತೆ. ನೀವೇನೋ ಸ್ವಲ್ಪ ಮಾಡಿದ್ದೀನಿ ಅಂತಂದರೆ 15 ಮಿನಿಟ್ಸ್ ಇಟ್ಕೊಳ್ಳಿ. ಇಲ್ಲಾಂದರೆ ಯೂಶ್ವಲಿ 20 ಮಿನಿಟ್ಸು ಬೇಳೆ ಬೇಯೋದಕ್ಕೆ ಬೇಕಾಗುತ್ತೆ. ನೋಡಿ, ಈ ರೀತಿ ಇಟ್ಬಿಟ್ಟು ಎಲ್ಲ ತಟ್ಟೆಗೂ ಈ ರೀತಿ ಜೋಡಿಸ್ಬಿಟ್ಟು 20 ಮಿನಿಟ್ಸು ಹಬೆಯಲ್ಲಿ ಬೇಯಿಸ್ಬೇಕಾಗುತ್ತೆ. ಎಷ್ಟು ಚೆನ್ನಾಗಾಗಿದೆ, ಮುಟ್ಟಿದ್ರೆ ಗೊತ್ತಾಗುತ್ತೆ, ಸಾಫ್ಟಾಗು ತುಂಬ ಚೆನ್ನಾಗಾಗಿದೆ.